ನಮಸ್ಕಾರ ಮಕ್ಕಳೇ. ಇವತ್ತು ತೆನಾಲಿ ರಾಮಕೃಷ್ಣನ ಕಥೆಗಳಲ್ಲಿ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಚಿತ್ರಗಾರನ ಚಾತುರ್ಯ. ಏನಿದು ಕತೆ ಅಂತ ನೋಡ್ಕೊಂಬರೋಣ. ಒಮ್ಮೆ ವಿಜಯನಗರ ಸಾಮ್ರಾಜ್ಯಕ್ಕೆ ಒಬ್ಬ ಚಿತ್ರಗಾರನು ಬರುತ್ತಾನೆ. ಅವನು ಕೃಷ್ಣದೇವರಾಯ ಅವರ ಭಾವಚಿತ್ರವನ್ನು ಬಿಡಿಸ್ತೀನಿ ಅಂತ ಹೇಳ್ತಾನೆ. ಆಗ ಕೃಷ್ಣದೇವರಾಯ ಒಪ್ಪಿಕೊಂಡು ಚಿತ್ರ ಬರೆಯಲು ಅನುಮತಿಯನ್ನು ಕೊಡ್ತಾನೆ. ಹಲವು ದಿನಗಳು ಕ್ರಮಿಸಿದ ನಂತರ ಚಿತ್ರವನ್ನು ಪೂರ್ಣಗೊಳಿಸಿ ಚಿತ್ರಗಾರನು ಆ ಚಿತ್ರವನ್ನು ರಾಜನ ಮುಂದೆ ತಂದಿಡ್ತಾನೆ. ರಾಜನು ಚಿತ್ರವನ್ನು ನೋಡಿದಾಗ, ಇದು ನನ್ನ ಮುಖದ ಒಂದು ಬದಿ ಕಾಣ್ತಿದೆ, ಇನ್ನೊಂದು ಕಣ್ಣು ಮತ್ತು ಕಿವಿ ಎಲ್ಲಿ ಅಂತ ಪ್ರಶ್ನಿಸ್ತಾನೆ. ಆಗ ಚಿತ್ರಗಾರನು ಸ್ವಲ್ಪ ಗಾಬರಿ ಮಾಡ್ಕೋತಾನೆ. ಅದೇ ರೀತಿ ಅರಮನೆಯಲ್ಲಿದ್ದ ಹಲವರು ಕೂಡ ಚಿತ್ರಗಾರನನ್ನು ಟೀಕಿಸಲು ಆರಂಭಿಸ್ತಾರೆ. ಆದರೆ ಅಲ್ಲೇ ಇದ್ದ ತೆನಾಲಿ ರಾಮಕೃಷ್ಣ ಸ್ವಲ್ಪ ಸಮಯವನ್ನು ತಗೊಂಡು ಮುಂದೆ ಬಂದು, ಮಹಾರಾಜರೇ, ಈ ಚಿತ್ರವು ಪಾರ್ಶ್ವಚಿತ್ರ, ಅಂದರೆ ಸೈಡ್ ಪ್ರೊಫೈಲ್. ಈ ಕೋಣೆಯಿಂದ ನೋಡಿದಾಗ ಒಂದು ಕಣ್ಣು ಮತ್ತು ಒಂದು ಕಿವಿ ಮಾತ್ರ ಕಾಣುವುದು ಸಹಜ. ಚಿತ್ರಗಾರನು ಬಹಳ ಚಾತುರ್ಯದಿಂದ ಈ ಚಿತ್ರವನ್ನು ಬರೆದಿದ್ದಾನೆ, ಇದು ಸರಿಯಾಗಿ ಬಿಡಿಸಿದ್ದಾರೆ ಅಂತ ವಿವರಣೆಯನ್ನು ಕೊಡ್ತಾನೆ. ಅದನ್ನು ಕೇಳಿದ ಕೃಷ್ಣದೇವರಾಯನು ಮತ್ತೊಮ್ಮೆ ಚಿತ್ರವನ್ನು ಗಮನಿಸಿ ನೋಡ್ತಾನೆ. ಆವಾಗ ತೆನಾಲಿ ರಾಮನು ಹೇಳಿದ ಸತ್ಯ ಅವನಿಗೆ ಅರಿವಿಗೆ ಬರುತ್ತೆ. ಇದನ್ನು ನೋಡಿದ ರಾಜನು ಚಿತ್ರಗಾರನನ್ನು ಮೆಚ್ಚಿ ಅವನಿಗೆ ಅಮೂಲ್ಯವಾದ ಬಹುಮಾನವನ್ನು ನೀಡಿ ಗೌರವಿಸ್ತಾನೆ. ಅದು ಅಲ್ಲದೆ ಅಲ್ಲಿ ಇದ್ದಂಥ ಸಭಿಕರಿಗೆ ಹೇಳ್ತಾನೆ, ಜ್ಞಾನವಿಲ್ಲದೆ ಟೀಕೆ ಮಾಡಬಾರದು ಅಂತ. ಮಕ್ಕಳೇ, ಈ ಕಥೆಯ ನೀತಿ, ಯಾವುದೇ ವಿಷಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದೆ ಟೀಕಿಸಬಾರದು. ನಿಜವಾದ ಜ್ಞಾನವು ಸತ್ಯವನ್ನು ಗುರುತಿಸಿ ಅದರ ಶಕ್ತಿಯನ್ನು ನೀಡುವಂಥದ್ದಾಗಿರುತ್ತೆ. ಮಕ್ಕಳೇ, ನೀವು ಅಷ್ಟೇ, ಯಾವುದಾದ್ರು ವಿಚಾರವನ್ನು ಬಂದಾಗ ತಕ್ಷಣ ಪ್ರತಿಕ್ರಿಯೆ ಮಾಡೋದು ಬಿಟ್ಟು ಸ್ವಲ್ಪ ಪರಿಶೀಲಿಸಿ ನಂತರ ಅದಕ್ಕೆ ಸರಿಯಾದ ಪ್ರತಿಕ್ರಿಯೆಯನ್ನು ನೀಡುವುದು ನಿಮಗೆ ಒಳ್ಳೆಯದು. ಮಕ್ಕಳೇ, ಇದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ನಿಮ್ಮ ಜೀವನ ಸುಗಮವಾಗಿ ನಡೆಯುತ್ತೆ. ಮಕ್ಕಳೇ, ಎಲ್ಲರಿಗೂ ಒಳ್ಳೆಯದಾಗಲಿ.